ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಜಕದ ಹೋಳಿಗೆ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, 1 ಕಪ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಮೈದಾ ಆದರೂ ತೊಗೋಬೋದು, ಗೋಧಿ ಹಿಟ್ಟಾದರೂ ತೊಗೋಬೋದು. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. 1 ಕಪ್ ಅಷ್ಟು ರವೆ ತೊಗೊಂಡಿದ್ದೀನಿ, ಅದು ಕೇಸರಿ ರವೆ ಅಂತ. ಹಾಗೆ ಚಿಟಿಕೆ ಉಪ್ಪು, ಹಾಗೆ ಶುಂಠಿ ಪುಡಿ ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ ಘಮ ಬರಲಿ ಅಂತ. ಹಾಗೆ 2 ಕಪ್ಪಷ್ಟು ನೀರು. ನೋಡಿ, 1 ಕಪ್ ಬೆಲ್ಲಕ್ಕೆ 2 ಕಪ್ಪಷ್ಟು ನೀರು ಹಾಕಿ ಕರಗಿಸ್ಕೊಳ್ಳೋಣ. ನೋಡಿ, 1 ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ 2 ಕಪ್ಪಷ್ಟು ನೀರು. ಕರೆಕ್ಟಾಗಿ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ನೋಡಿ ಇದು ಚೆನ್ನಾಗಿ ಕರಗಿಸ್ಕೊಳ್ಳೋಣ. ಒಲೆ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಕುದಿಬೇಕು, ಅಲ್ಲಿವರೆಗೂ ಹಿಟ್ಟು ಕಲಿಸ್ಕೊಳ್ಳೋಣ. ಬನ್ನಿ. ನೋಡಿ, 1 ಕಪ್ಪಷ್ಟು ಗೋಧಿ ಹಿಟ್ಟು ತಗೋತಾ ಇದ್ದೀನಿ. ಅದಕ್ಕೇ ಚಿಟಿಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಹಾಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಸ್ಮೂತಾಗಿ ಕಲಿಸ್ಕೊಳ್ಳೋಣ. ನೋಡಿ, ಅರ್ಧ ಕಪ್ಪಷ್ಟು ನೀರು ತಗೊಂಡಿದ್ದೀನಿ. ನೋಡಿಕೊಂಡು ಚಪಾತಿ ಹದಕ್ಕೆ ಕಲಿಸ್ಕೊಳ್ಳಿ. ನೋಡಿ, ಹಬ್ಬ ಏನಾದರೂ ಬಂದರೆ ಈಸಿಯಾಗಿ ಮಾಡ್ಕೋಬೋದು. ಬೇಳೆ ಒಬ್ಬಟ್ಟು ಥರ ಇದು ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ, ದಿಢೀರನೇ ಆಗೋವಂಥದ್ದು. ನೋಡಿ, ಹಿಟ್ಟಷ್ಟು ನೆನೆದ್ರೆ ಬೇಗ ಒಬ್ಬಟ್ಟು ಸಜ್ಜಕದ ಹೋಳಿಗೆನ ಮಾಡ್ಕೋಬೋದು. ಹಾಗೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಒಂದು 10 ನಿಮಿಷ ಮುಚ್ಚಿಡೋಣ. ನೋಡಿ, ಇವಾಗ ಬೆಲ್ಲದ ನೀರೆಲ್ಲ ಕರಗಿದೆ. ಅದನ್ನು ಸೋಸ್ಕೊಂಡಿದ್ದೀನಿ ನಾನು. ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕಿ ನೀರು ಕುದೀತಾ ಐತೆ. ಹಾಗೆ ರವೆನ ಹಾಕ್ತಾ ಒಂದು ಕೈಯಿಂದ ರವೆ ಹಾಕಿ ಒಂದು ಕೈಯಿಂದ ತಿರುಗಿಸ್ತಾ ಇರಿ, ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಆಲ್ಮೋಸ್ಟ್ ಈ ರವೆ ಗಂಟಾಗಲ್ಲ, ಏನಬೋದಕ್ಕೂ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಶುಂಠಿ ಪುಡಿ ಹಾಗೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮತ್ತೆ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಈ ಥರ ಹದ ಕರೆಕ್ಟ್ ಇದ್ದರೆ ಎಂಥ ಹೋಳಿಗೆ ಆದರೂ ಬರುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಬೆಂದಿದೆ. ಇದು ಇಷ್ಟು ಗಟ್ಟಿ ಆದರೆ ಒಲೆ ಆಫ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಉಮ್ಗೊಳಕ್ಕೆ ಬಿಡೋಣ. ಉಮ್ಗೊಂಡ್ರೆ ಒಂದು ಪಾತ್ರೆಗೆ ತೆಗಿಯೋಣ. ನೋಡಿ, ಒಂದು 10 ನಿಮಿಷ ಒಲೆ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಆ ಹಬೆಲೆ ಚೆನ್ನಾಗಿ ಇನ್ನೂ ಸ್ವಲ್ಪ ಬೇಯುತ್ತೆ. ಇವಾಗ ಅದನ್ನು ಒಂದು ಪರಾತಿಗೆ ಹಾಕೋತಾ ಇದ್ದೀನಿ. ಒಂದು ಕೈಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ನಾದ್ಕೊಳ್ಳೋಣ. ನಾದು ಅಷ್ಟೇನು ಹಾಡಾಗಿರಲ್ಲ, ಸ್ಮೂತಾಗಿಯೇ ಇರುತ್ತೆ. ನೋಡಿ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋಣ ಫ್ರೆಂಡ್. ನೋಡಿ, ನೀವು ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ದಿಢೀರನ್ನ ಹೋಳಿಗೆ ಮಾಡ್ಕೋಬೋದು. ಇದು ಒಂದು ಸತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲನ್ನು ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಹಾಕಿರೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ. ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಫ್ರೆಂಡ್ಸ್. ನೋಡಿ, ಈ ಥರ ಸಿಲಿಂಡ್ರ್ ಆಕಾರನ ಎಲ್ಲನೂ ಈ ಥರ ಹದವಾಗಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಕ್ಕಿಂತ ದೊಡ್ಡದಾಗೂ ಕೂಡ ಮಾಡ್ಕೋಬೋದು. ನಾನು ಇಷ್ಟು ಪ್ರಮಾಣ ತಗೊಂಡು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲವನ್ನು ಮಾಡಿ ಇಟ್ಕೊಳ್ಳೋಣ. ಈಗ ಹಿಟ್ಟು ನೆನೆದಿದೆ ಅಂತ ನೋಡೋಣ ಬನ್ನಿ. ನೋಡಿ, ಸ್ಮೂತಾಗಿ ನೆನೆದಿದೆ ಫ್ರೆಂಡ್. ನೋಡಿ, ಇವಾಗ ಇದು ಕೂಡ ಉಳ್ಳಿ ಮಾಡಿಕೊಂಡು ನೀವು ದೊಡ್ಡದಾದ ಸೈಜು ಮಾಡ್ಕೋಬೋದು. ನಾನು ಚಪಾತಿಗೆ ತೊಗೊತೀವಲ್ಲ ಉಳ್ಳಿನ, ಅಷ್ಟು ತಗೊಂಡು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ದಪ್ಪಕ್ಕಾದರೂ ಮಾಡ್ಕೋಬೋದು, ದಪ್ಪಕ್ಕಾದರೆ ಇನ್ನೂ ಮೆದುವಾಗಿ ಇರುತ್ತದೆ. ನಾನು ಚಪಾತಿ ಹದಕ್ಕೇ ಲಟ್ಟಿಸ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸ್ವೀಟೆಲ್ಲ ಕರೆಕ್ಟಾಗಿ ಬಂದಿದೆ ಹದ. ನೀವು ಒಂದು ಸತಿ ಟ್ರೈ ಮಾಡಿ. ಇವಾಗ ನೋಡಿ, ಸ್ವಲ್ಪ ಗೋಧಿ ಹಿಟ್ಟು ಉದುರಿಸ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ. ನೋಡಿ, 2 ಥರ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಮೊದಲು ಚಪಾತಿ ಲಟ್ಟಿಸ್ಕೊಳ್ಳೋಂಗೆ ಒಂದು ಸ್ವಲ್ಪ ಪೂರಿಯಷ್ಟು ಆಕಾರ ಲಟ್ಟಿಸ್ಕೊಳ್ಳೋಣ ಮೊದಲೇ. ನೋಡಿ, ಈ ಥರ ಮೈದಾ ಹಿಟ್ಟಲ್ಲಾದರೆ ಚೆನ್ನಾಗಿ ನೆನೆದಿರುತ್ತೆ. ನಾವು ಶೀಟಲ್ಲಿ ಕೂಡ ಮಾಡ್ಕೋಬೋದು.
ಇದು ಗೋಧಿ ಹಿಟ್ಟಲ್ಲಿ ಆಗಿದ್ದರಿಂದ ಶೀಟೇನು ಬೇಡ, ಹಾಗೆ ತಟ್ಕೋಬೋದು. ನೋಡಿ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಪೂರಿ ಸೈಜು. ಇವಾಗ ಅದನ್ನು ಉಳ್ಳಿ ಅದರಲ್ಲಿ ಇಟ್ಬಿಟ್ಟು ನೋಡಿ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟು ಮಾಡ್ತಾಯಿದ್ರೆ ಜಾಸ್ತಿ ಹಿಟ್ಟಿದ್ರೆ ಎತ್ತಿಟ್ಕೊಳ್ಳೋಣ. ಹಾಗೆ ಉಳ್ಳಿ ಮಾಡಿ ಚೆನ್ನಾಗಿ ರೌಂಡ್ ಆಕಾರ ಕೊಟ್ಟು ಹಾಗೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ನೀವು ದಪ್ಪಕ್ಕಾದರೂ ಲಟ್ಟಿಸ್ಬೋದು, ತೆಳ್ಳಗಾದರೂ ಲಟ್ಟಿಸ್ಬೋದು. ಯಾವ ಥರ ಲಟ್ಟಿಸಿದ್ರು ತುಂಬ ಸ್ಮೂತಾಗಿ ಮೆತ್ತಗೇ ಚೆನ್ನಾಗೇ ಬರುತ್ತೆ. ನೋಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನೋಡಿ ದಪ್ಪ ಇಷ್ಟಾದರೂ ಮಾಡ್ಕೋಬೋದು, ಸ್ವಲ್ಪ ತೆಳುವಾದರೂ ಮಾಡ್ಕೋಬೋದು. ಸೂಪರಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇಷ್ಟಾದರೆ ಸಾಕು. ನೋಡಿ ಎಣ್ಣೆ ಹಚ್ಚಿ ಆದರೂ ಬೇಯಿಸ್ಕೋಬೋದು, ಇಲ್ಲ ಹಾಗೆ ಕೂಡ ಬೇಯಿಸ್ಕೋಬೋದು. ಯಾವ ಥರ ಬೇಯಿಸ್ಕೊಂಡ್ರು ಹೋಳಿಗೆ ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ. ನೋಡಿ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ನಾನು. ನೋಡಿ ಇದಕ್ಕಿಂತ ಚಿಕ್ಕದಾದರೂ ಲಟ್ಟಿಸ್ಕೊಳ್ಳಿ ನೀವು, ಪರವಾಗಿಲ್ಲ. ಬನ್ನಿ ಇವಾಗ ಬೇಯಿಸೋದು ತೋರಿಸ್ತೀನಿ, ಯಾವ ಥರ ಬೇಯಿಸೋದು ಅಂತ. ಹಾಗೆ ಇನ್ನೊಂದು ಥರ ಉಳ್ಳಿ ಮಾಡೋದು ತೋರಿಸ್ತೀನಿ. ನೋಡಿ ನೋಡಿ ಈ ಥರ ಹೋಳಿಗೆ ನೋಡಿ ಈ ಥರ ಗೋಧಿ ಹಿಟ್ಟು ಉಳ್ಳಿ ಮಾಡಿಬಿಟ್ಟು ಅದ್ರೊಳಗಡೆ ಈ ಥರ ಬೇಳೆ ಒಬ್ಬಟ್ಟು ಮಾಡ್ತೀವಲ್ಲ ಆ ಥರ ಇದೊಂದು ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಈ ಥರ ಇದ್ದರೆ ಈ ಥರ ರೂಢಿ ಮಾಡ್ಕೊಳ್ಳಿ, ಆ ಥರ ಇದ್ದರೆ ಅದು ಥರ ಮಾಡ್ಕೋಬೋದು, ಇದು ಥರ ಮಾಡ್ಕೋಬೋದು. 2 ಥರ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನೋಡಿ ನೋಡಿ ಸೂಪರ್. ಇವಾಗ ಅದೇ ಥರನೇ ಹಿಟ್ಟು ಹಚ್ಚಿಗೆ ಮತ್ತೆ ಲಟ್ಟಿಸ್ಕೊಳ್ಳೋಣ. ನೋಡಿ ಅದೇ ಥರ ಲಟ್ಟಿಸ್ಕೊಳ್ಳಿ. ಆಲ್ಮೋಸ್ಟ್ ಸ್ವಲ್ಪ ದಪ್ಪನೇ ಇರಲಿ, ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬೇಡಿ. ನೋಡಿ ಈ ಥರ. ನೋಡಿ ನಮ್ಮ ಕಡೆ ಯಾವುದಾದ್ರೂ ಉತ್ತರ ಕರ್ನಾಟಕ ಕಡೆ ಯಾವುದಾದ್ರೂ ಹಬ್ಬ ಇದ್ದರೆ ಸಜ್ಜಕದ ಹೋಳಿಗೆನೇ ಮಾಡ್ತಾರೆ, ತುಂಬ ಸ್ಪೆಷಲ್ ಇದು. ನೋಡಿ ಇವಾಗ ತವೆ ಕಾದಿದೆ. ಇವಾಗ ತವೆ ಮೇಲೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ ಕೂಡ ಬೇಯಿಸ್ಬೋದು, ಎಣ್ಣೆ ಕೂಡ ಹಾಕ್ಬೋದು. ನೋಡಿ ಇವಾಗ ಬೇಯಿಸ್ಕೊತೀನಿ. ನೋಡಿ ಇವಾಗ ಸುತ್ತಲೂ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಚ್ಕೊಳ್ಳೋಣ. ನೋಡಿ ಇವಾಗ ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ತಿರುವಿ ಹಾಕ್ಕೊಳ್ಳೋಣ. ನೋಡಿ ತುಂಬ ಕಷ್ಟ ಏನಲ್ಲ ಇದು ಒಬ್ಬಟ್ಟು, ಬೇಗ ಈಸಿಯಾಗಿ ಮಾಡ್ಕೋಬೋದು, ಬೇಗ ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದು. ನೋಡಿ ಈ ಥರ ಎಣ್ಣೆ ಹಚ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಹಾಗೆ ಕೂಡ ಬೇಯಿಸ್ಕೋಬೋದು. ನೋಡಿ ಇವಾಗ ಮತ್ತೊಂದು ಸೈಡು ತಿರುಗಿ ಹಾಕ್ಕೊಳ್ಳೋಣ. ನೋಡಿ 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 ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇಷ್ಟು ಬೆಂದರೆ ಸಾಕು. ಚಪಾತಿನೋ ಅಥವಾ ಸಜ್ಜಕದ ಹೋಳಿಗೆನೋ ಅಂತ ಗೊತ್ತೇ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡೋಕ್ಕೆ ಚಪಾತಿ ಥರ ಕಾಣಿಸುತ್ತೆ, ತಿನ್ನೋವಾಗ ಟೇಸ್ಟ್ ಮಾತ್ರ ಸೂಪರ್. ನೋಡಿ ಇದೇ ಥರ ಎಲ್ಲವನ್ನು ಬೇಯಿಸ್ಕೊತಾ ಇದ್ದೀನಿ. ಹಾಗೆ ತಟ್ಟೆಗೆ ಸರ್ವ್ ಮಾಡೋಣ ಬನ್ನಿ. ತುಪ್ಪದ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ. ನೀವು ತುಪ್ಪ ಹಾಕ್ಕೊಂಡು ತಿನ್ಬೋದು ಫ್ರೆಂಡ್. ತುಂಬ ಟೇಸ್ಟಿಯಾಗಿ ಇರುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್. ಬಾಯ್ ಫ್ರೆಂಡ್, ನಮಸ್ಕಾರ. ಥ್ಯಾಂಕ್ ಯು.